ಈಗ ವಾರ್ ಶುರು ಆಗಿದೆ ಸರ್. ಮೈಸೂರಿಗೆ ಯಾರು ದುಬೈ ಇರ್ಬೋದು ಆ ಟ್ರಿಪ್ಗೆ ಹೋದಂತ ಸ್ಟ್ರಕ್ ಆಗಿರುವಂಥದ್ದು ಮಾಹಿತಿ ಇದೆಯಾ? ಈಗ ಇದು ವಾರದು ಇಟ್ಸ್ ಅನ್ಫಾರ್ಚುನೇಟ್. ಮುಗ್ಧ ಜೀವ, ಮಕ್ಕಳು, ಸ್ತ್ರೀಯರ ಪ್ರಾಣ ಒಂದು ಹಾನಿಯಾಗುವಂಥ ಒಂದು ಸನ್ನಿವೇಶಗಳಿರೋದ್ರಿಂದ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ವಿಶ್ವಸಂಸ್ಥೆ ಇವೆಲ್ಲವೂ ಯೋಚನೆ ಮಾಡಿ ಅನುಮಾನಗಳನ್ನು ಪರಿಹರಿಸಿ ಸಹಕಾರದಿಂದ ಬದುಕುವಂಥದ್ದಕ್ಕೆ ಎಲ್ಲ ಕೂಡ ಕೆಲಸ ಮಾಡೋದು. ಬಟ್ ಡಿಪ್ಲೊಮ್ಯಾಟಿಕ್ ರಿಲೇಷನ್ಶಿಪ್ ಇದೆಯಲ್ಲ, ಅದ್ರ ಕೆಳಗಡೆ ಯಾವಾಗ ನಮ್ಮ ರಾಷ್ಟ್ರದ ಜನರು ಬೇರೆ ಬೇರೆ ದೇಶದಲ್ಲಿದ್ದಾಗ ಇಂಥ ಸಂದಿಗ್ಧದ ಪರಿಸ್ಥಿತಿ, ಆಪತ್ಕಾಲಿಕ ಪರಿಸ್ಥಿತಿ ಬಂದಾಗ, ಇನ್ಫಾರ್ಮೇಷನ್ ಬಂದಾಗ ಕೇಂದ್ರ ಸರ್ಕಾರ ಅವ್ರ ರಕ್ಷಣೆಗೆ ಬರಬೇಕು. ಸೊ ನಾನು ಕೂಡ ಆ ಥರದ ಇನ್ಫಾರ್ಮೇಷನ್ ಏನು ಮೈಸೂರಿಗೆ ಬಂದಿಲ್ಲ. ಆ ಥರ ಖಂಡಿತವಾಗಿ ಕಮ್ಯುನಿಕೇಷನ್ ಆಗ್ತಾ ಇರ್ತದೆ. ಆದಾಗ ಖಂಡಿತವಾಗಿ ನಮ್ಮ ದೇಶದ ಜನರನ್ನು ರಕ್ಷಣೆ ಮಾಡಬೇಕು. ಕರ್ನಾಟಕದ ಇರಲಿ, ಬೇರೆ ದೇಶದ ಯಾವುದೇ ಭಾಗ ಇರಲಿ, ವೇರ್ ಆಲ್ ಇಂಡಿಯನ್ಸ್. ಸೊ ಹೀಗಾಗಿ ರಕ್ಷಣೆ ಮಾಡೋದು ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಹೊಣೆ. ವಾರ್ ಇಸ್ ಎನ್ ಅನ್ಫಾರ್ಚುನೇಟ್ ಥಿಂಗ್. ಈಗ ವಾರ್ ಶುರು ಆಗಿದೆ ಸರ್. ಮೈಸೂರಿಗೆ ಯಾರು ದುಬೈ ಇರ್ಬೋದು ಆ ಟ್ರಿಪ್ಗೆ ಹೋದಂತ ಸ್ಟ್ರಕ್ ಆಗಿರುವಂಥದ್ದು ಮಾಹಿತಿ ಇದೆಯಾ? ಈಗ ಇದು ವಾರದು ಇಟ್ಸ್ ಅನ್ಫಾರ್ಚುನೇಟ್. ಮುಗ್ಧ ಜೀವ, ಮಕ್ಕಳು, ಸ್ತ್ರೀಯರ ಪ್ರಾಣ ಒಂದು ಹಾನಿಯಾಗುವಂಥ ಒಂದು ಸನ್ನಿವೇಶಗಳಿರೋದ್ರಿಂದ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ವಿಶ್ವಸಂಸ್ಥೆ ಇವೆಲ್ಲವೂ ಯೋಚನೆ ಮಾಡಿ ಅನುಮಾನಗಳನ್ನು ಪರಿಹರಿಸಿ ಸಹಕಾರದಿಂದ ಬದುಕುವಂಥದ್ದಕ್ಕೆ ಎಲ್ಲ ಕೂಡ ಕೆಲಸ ಮಾಡೋದು. ಬಟ್ ಡಿಪ್ಲೊಮ್ಯಾಟಿಕ್ ರಿಲೇಷನ್ಶಿಪ್ ಇದೆಯಲ್ಲ, ಅದ್ರ ಕೆಳಗಡೆ ಯಾವಾಗ ನಮ್ಮ ರಾಷ್ಟ್ರದ ಜನರು ಬೇರೆ ಬೇರೆ ದೇಶದಲ್ಲಿದ್ದಾಗ ಇಂಥ ಸಂದಿಗ್ಧದ ಪರಿಸ್ಥಿತಿ, ಆಪತ್ಕಾಲಿಕ ಪರಿಸ್ಥಿತಿ ಬಂದಾಗ, ಇನ್ಫಾರ್ಮೇಷನ್ ಬಂದಾಗ ಕೇಂದ್ರ ಸರ್ಕಾರ ಅವ್ರ ರಕ್ಷಣೆಗೆ ಬರಬೇಕು. ಸೊ ನಾನು ಕೂಡ ಆ ಥರದ ಇನ್ಫಾರ್ಮೇಷನ್ ಏನು ಮೈಸೂರಿಗೆ ಬಂದಿಲ್ಲ. ಆ ಥರ ಖಂಡಿತವಾಗಿ ಕಮ್ಯುನಿಕೇಷನ್ ಆಗ್ತಾ ಇರ್ತದೆ. ಆದಾಗ ಖಂಡಿತವಾಗಿ ನಮ್ಮ ದೇಶದ ಜನರನ್ನು ರಕ್ಷಣೆ ಮಾಡಬೇಕು. ಕರ್ನಾಟಕದ ಇರಲಿ, ಬೇರೆ ದೇಶದ ಯಾವುದೇ ಭಾಗ ಇರಲಿ, ವೇರ್ ಆಲ್ ಇಂಡಿಯನ್ಸ್. ಸೊ ಹೀಗಾಗಿ ರಕ್ಷಣೆ ಮಾಡೋದು ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಹೊಣೆ. ವಾರ್ ಇಸ್ ಎನ್ ಅನ್ಫಾರ್ಚುನೇಟ್ ಥಿಂಗ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.